ಚಿತ್ರರಂಗ ಪೈರಸಿ ಕಾಟಕ್ಕೆ ನಲುಗ್ತಾ ಇದೆ. ಚಿತ್ರದ ಫಸ್ಟ್ ಶೋ ಆಗಿದ್ದೇ ತಡ ಸಂಜೆ ಹೊತ್ತಿಗೆ ಚಿತ್ರದ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇದೆ. ಇದರಿಂದ ಒಬ್ಬ ನಿರ್ಮಾಪಕನ ಕೊಲೆ ಮಾಡದಂತೆಯೇ ಆಗುತ್ತೆ, ಬ್ಯಾಂಕ್ ದರೋಡೆ ಮಾಡದಂತೆಯೇ ಆಗುತ್ತೆ. ವಿದ್ಯಾವಂತರೇ ಇಂತಹ ಕೆಲಸ ಮಾಡ್ತಿದ್ದಾರೆ. 80 ವರ್ಷದ ಇತಿಹಾಸ ಇರೋ ಸಿನಿಮಾ ರಂಗವನ್ನ ಎಲ್ಲರೂ ಉಳಿಸಬೇಕಾಗಿದೆ. ಹಾಗಂತ ನವರಸ ನಾಯಕ ಜಗ್ಗೇಶ್ ಅವರು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಹೊರಕ್ಕೆ ಬಂದು ವಿಡಿಯೋ ಮಾಡಿದ್ದಾರೆ. ಪೈರಸಿ ಕಾಟ ಎಲ್ಲಾ ಇಂಡಸ್ಟ್ರಿಯನ್ನ ಕಾಡ್ತಾ ಇದೆ. ಇದನ್ನ ಹೇಗೆ ಟ್ರೇಸ್ ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲೇ ನಾವಿದ್ದೇವೆ. ಚಿತ್ರದ ಮೊದಲ ಶೋ ಆಗ್ತಾ ಇದೆ. ಅದಾಗಿ ಕೆಲವು ಗಂಟೆಗಳಲ್ಲಿಯೇ ಆಯಾ ಚಿತ್ರಗಳ ಲಿಂಕ್ ಟೆಲಿಗ್ರಾಮ್ನಲ್ಲೇ ಸಿಕ್ಕಿಬಿಡುತ್ತೆ. ಈ ರೀತಿ ಆದ್ರೆ ಹೇಗೆ ಹೇಳಿ? ಇದು ಚಿತ್ರ ನಿರ್ಮಾಪಕನ ಕೊಲೆ ಮಾಡದಂತೆಯೇ ಇದೆ ನೋಡಿ. ಒಂದು ಬ್ಯಾಂಕ್ ದರೋಡೆ ಮಾಡದಂತಾಗತ್ತೆ. ಆದ್ರೆ ನಮ್ಮ ಕೋಣ ಚಿತ್ರದ ನಿರ್ಮಾಪಕರು ಒಂದು ಕೆಲಸ ಮಾಡಿದ್ದಾರೆ. ಕೋಣ ಚಿತ್ರವನ್ನ ಡೌನ್ಲೋಡ್ ಮಾಡ್ತಿದ್ದ ಯುವಕನನ್ನ ಸೆರೆ ಹಿಡಿದಿದ್ದಾರೆ. ಆತ ಇಲ್ಲಿವರೆಗೂ 100 ಸಿನಿಮಾಗಳನ್ನ ಈ ರೀತಿ ಮಾಡಿದ್ದಾನೆ ಅಂತಲೂ ಜಗ್ಗೇಶ್ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿಯೇ ಹೇಳಿಕೊಂಡಿದ್ದಾರೆ. ಚಿತ್ರರಂಗಕ್ಕೆ 80 ವರ್ಷದ ಇತಿಹಾಸ ಇದೆ. ಇಂತಹ ಚಿತ್ರರಂಗ ಪೈರಸಿ ಕಾಟದಿಂದ ನಲುಗ್ತಾ ಇದೆ. ಇದೇ ರೀತಿ ಆದ್ರೆ ಏನೂ ಉಳಿಯೋದಿಲ್ಲ. ಸಿನಿಮಾ ರಂಗ ಸರ್ವನಾಶವಾಗುತ್ತೆ. ಆದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರೋಕೆ ಎಲ್ಲರೂ ಮುಂದಾಗಬೇಕು. ಹಾಗೆ ಸಿನಿಮಾಗಳನ್ನ ಕದಿಯೋರಿಗೆ ಶಿಕ್ಷೆ ಕೂಡ ಇದೆ. ಸಿನಿಮಾ ಕದಿಯೋರಿಗೆ 3 ವರ್ಷ ಜೈಲು ಆಗುತ್ತೆ. ಅದನ್ನ ಬೇರೆಯವರಿಗೂ ಫಾರ್ವರ್ಡ್ ಮಾಡಿದ್ರೆ ಆಯ್ತು, ಅವರು ಒಳಗೆ ಹೋಗ್ತಾರೆ. ಹಾಗಾಗಿಯೇ ಸಿನಿಮಾಗಳನ್ನ ಕದಿಬೇಡಿ, ಹಾಗೆ ಬಂದಿರೋ ಚಿತ್ರದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಬೇಡಿ ಅಂತಲೂ ಜಗ್ಗೇಶ್ ಕೇಳಿಕೊಂಡಿದ್ದಾರೆ. ಮಾರ್ಕ್ ಚಿತ್ರವನ್ನ ಕಿಚ್ಚ ಸುದೀಪ್ ಇನ್ನು ನೋಡಿಯೇ ಇಲ್ಲ. ಫ್ಯಾನ್ಸ್ ಜೊತೆ ಕುಳಿತು ನೋಡುವ ಪ್ಲಾನ್ ಕೂಡ ಇದೆ. ಆದರೆ ಅದು ಫಸ್ಟ್ ಡೇ ಫಸ್ಟ್ ಶೋ ಅಂತೂ ಅಲ್ವೇ ಅಲ್ಲ. ಚಿತ್ರದ ಪ್ರೆಸ್ ಮೀಟ್ ನಲ್ಲಿಯೇ ಈ ಚಿತ್ರವನ್ನ ಡಿಸೆಂಬರ್ 31ರಂದು ನೋಡ್ತೀನಿ ಅಂತ ಹೇಳ್ಕೊಂಡಿದ್ರು. ಆ ಪ್ರಕಾರ ಈಗ ಚಿತ್ರವನ್ನ ಡಿಸೆಂಬರ್ 31ರಂದು ನೋಡ್ತಿದ್ದಾರೆ. ಒಂದಲ್ಲ 2 ಥಿಯೇಟರ್ಗೂ ವಿಸಿಟ್ ಕೊಡಲಿದ್ದಾರೆ. ಮಾರ್ಕ್ ಚಿತ್ರವನ್ನ ಸುದೀಪ್ ಇನ್ನೂ ನೋಡಿಲ್ಲ. ಆದರೆ ಚಿತ್ರದ ಪ್ರೆಸ್ ಮೀಟ್ ಅಲ್ಲಿಯೇ ಈ ಚಿತ್ರವನ್ನ ಡಿಸೆಂಬರ್ 31ರಂದು ನೋಡ್ತೇನೆ ಅಂತ ಹೇಳಿದ್ರು. ಇದರೊಟ್ಟಿಗೆ ಈ ಹಿಂದಿನ ತಮ್ಮ ಮ್ಯಾಕ್ಸ್ ಚಿತ್ರವನ್ನು ಡಿಸೆಂಬರ್ 31ರಂದೇ ನೋಡಿದ್ದೀನಿ ಅಂತ ಕೂಡ ಹೇಳಿಕೊಂಡಿದ್ರು. ಹಾಗೆ ಇದೀಗ ಮಾರ್ಕ್ ಚಿತ್ರವನ್ನ ನೋಡಲು ಮುಂದಾಗಿದ್ದಾರೆ. ಮೊದಲೇ ಹೇಳಿದಂತೆ ಡಿಸೆಂಬರ್ 31ರಂದು ಡೇಟ್ ಫಿಕ್ಸ್ ಆಗಿದೆ. ಟೈಮ್ ಕೂಡ ಪ್ಲಾನ್ ಆಗಿದೆ. ಸುದೀಪ್ ತಾವು ಅಭಿನಯಿಸಿರೋ ಮಾರ್ಕ್ ಚಿತ್ರವನ್ನ ಬೆಂಗಳೂರಿನ ಸಂತೋಷ್ ಥಿಯೇಟರ್ ಅಲ್ಲಿ ನೋಡುತ್ತಿದ್ದಾರೆ. ಬೆಳಗ್ಗೆ 10:30ಕ್ಕೆ ಸಂತೋಷ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡುತ್ತಿದ್ದಾರೆ. ಸುದೀಪ್ ಅವರ ಜೊತೆಗೆ ಮಾರ್ಕ್ ಚಿತ್ರ ತಂಡವೂ ಬರ್ತಿದೆ. ಎಲ್ಲರೂ ಒಟ್ಟಿಗೆ ಕುಳಿತು ಚಿತ್ರವನ್ನ ನೋಡುತ್ತಾರೆ. ಈ ಮೂಲಕ ಅಭಿಮಾನಿಗಳು ಸುದೀಪ್ ಅವರ ಜೊತೆಗೇನೆ ಮಾರ್ಕ್ ಸಿನಿಮಾ ನೋಡಬಹುದು. ಸುದೀಪ್ ಮೊದಲು ಸಂತೋಷ್ ಥಿಯೇಟರ್ ಅಲ್ಲಿ ಚಿತ್ರ ನೋಡುತ್ತಾರೆ. ಆಮೇಲೆ ಸಂಗಮ್ ಥಿಯೇಟರ್ಗೆ ಹೋಗ್ತಾರೆ. ಆದರೆ ಸಂಜೆ 4:30ಕ್ಕೆ ಸಂಗಮ್ ಥಿಯೇಟರ್ಗೆ ಸುದೀಪ್ ಹೋಗಿ ಸಿನಿಮಾ ನೋಡಲಿದ್ದಾರೆ. ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ರಿಲೀಸ್ ಆಯಿತು. ಈ ಚಿತ್ರವನ್ನ ಅವರ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಈ ಚಿತ್ರದ ಗಳಿಕೆ ಬಗ್ಗೆ ಚಿತ್ರತಂಡ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಹೀಗಿರುವಾಗಲೇ ಸಿನಿಮಾ ತಂಡದವರು ಕೋರ್ಟ್ನಿಂದ ಆದೇಶವೊಂದನ್ನು ತಂದಿದ್ದಾರೆ. ಇದರನುಸಾರ ಚಿತ್ರದ ಬಗ್ಗೆ ನೆಗೆಟಿವ್ ಆಗಿ ಬರೆಯೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವುದು ಅಪರಾಧವಾಗಿದೆ. ಶ್ರೀ ಜೈಮಾ ಕಂಬೈನ್ಸ್ ಡೆವಿಲ್ ಸಿನಿಮಾ ನಿರ್ಮಾಣ ಮಾಡಿದೆ. ಮಿಲನ ಪ್ರಕಾಶ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಇದನ್ನು ತಡೆಯಲು ಚಿತ್ರತಂಡ ಕೋರ್ಟ್ನಿಂದ ಆದೇಶವನ್ನ ತಂದಿದೆ. ದಿ ಡೆವಿಲ್ ಚಿತ್ರದ ಕುರಿತು ಯಾವುದೇ ವ್ಯಕ್ತಿ, ಸಂಸ್ಥೆ, ಚಾನೆಲ್, ಸಾಮಾಜಿಕ ಜಾಲತಾಣದ ಖಾತೆದಾರರು ಅಥವಾ ಸಂಬಂಧಿತ ಪ್ಲಾಟ್ಫಾರ್ಮ್ಗಳು ಅವಹೇಳನಕಾರಿ, ಮಾನಹಾನಿಕರ, ಅಪಪ್ರಚಾರಾತ್ಮಕ ವಿಮರ್ಶೆಗಳು ಅಥವಾ ನೆಗೆಟಿವ್ ರೇಟಿಂಗ್ಗಳು ಸೇರಿದಂತೆ ಚಿತ್ರಕ್ಕೆ ಹಾನಿಯುಂಟು ಮಾಡುವ ಅಥವಾ ನಿರ್ಮಾಪಕರಿಗೆ ಯಾವುದೇ ರೀತಿಯ ಆರ್ಥಿಕ, ವಾಣಿಜ್ಯ ಹಾಗೂ ಗೌರವಕ್ಕೆ ಹಾನಿ ಮಾಡುವಂತಹ ವಿಷಯಗಳನ್ನು ಪ್ರಕಟಿಸೋದು, ಪ್ರಸಾರ ಮಾಡೋದು ಅಥವಾ ಹರಡೋದನ್ನ ಮಾಡುವಂತಿಲ್ಲ. ಹಾಗೇನಾದರೂ ಮಾಡಿದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಸ್ಥೆ, ಚಾನೆಲ್ಗಳು ವೈಯಕ್ತಿಕವಾಗಿ ಸಂಪೂರ್ಣ ಹೊಣೆಗಾರರಾಗಿದ್ದು ಅವರ ವಿರುದ್ಧ ಕಾನೂನು ಪ್ರಕಾರ ಸಿವಿಲ್ ಹಾಗೂ ಕ್ರಿಮಿನಲ್ ಕಾನೂನುಗಳಡಿಯಲ್ಲಿ ಕಠಿಣ ಕ್ರಮ ಜರುಗಿಸಲು ಅವಕಾಶವಿದೆ ಅಂತ ಬರೆಯಲಾಗಿದೆ. ಫಾದರ್ ಚಿತ್ರದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಚಿತ್ರದ ನಾಯಕ ನಟ ಡಾರ್ಲಿಂಗ್ ಕೃಷ್ಣ ಹಂಚಿಕೊಂಡಿದ್ದಾರೆ. ಚಿತ್ರದ ಕಥೆ ಕೇಳಿದಾಕ್ಷಣ ಇಷ್ಟ ಆಗಿದೆ ಅಂತ ಮನಸಾರೆ ಹೇಳಿಕೊಂಡಿದ್ದಾರೆ. ಒಂದು ಚಿತ್ರ ಮಾಡಿದ್ರೆ ಎಲ್ಲರ ಮನದಲ್ಲೂ 30 ವರ್ಷಗಟ್ಟಲೆ ಉಳಿಯಬೇಕು ಅನ್ನೋ ಆಸೆ ಇತ್ತು. ಆ ರೀತಿಯ ಕಥೆ ಫಾದರ್ ಚಿತ್ರದಲ್ಲಿದೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮಗೆ ಜರ್ಕ್ ಹೊಡೆಯೋದು ಗ್ಯಾರಂಟಿನೇ ನೋಡಿ. ಅಂತಹ ವಿಷಯವೇ ಚಿತ್ರದಲ್ಲಿದೆ ಅಂತ ಡಾರ್ಲಿಂಗ್ ಕೃಷ್ಣ ಹೇಳಿಕೊಂಡಿದ್ದಾರೆ. ಫಾದರ್ ಚಿತ್ರದ ಕಥೆ ಕೇಳಿದಾಗ ತುಂಬಾನೇ ಇಷ್ಟ ಆಯಿತು. ಸಾಮಾನ್ಯವಾಗಿ ಆ ರೀತಿ ಆಗೋದು ಕಡಿಮೆನೆ. ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಕಥೆಯನ್ನ ಕೇಳಿದಾಗ ಈ ರೀತಿ ಭಾವನೆ ಮೂಡಿತ್ತು. ಅದು ಬಿಟ್ರೆ ರಾಜಮೋಹನ್ ಹೇಳಿದ ಫಾದರ್ ಚಿತ್ರದ ಈ ಕಥೆ ಹೆಚ್ಚು ಇಷ್ಟ ಆಗಿದೆ. ಡೈರೆಕ್ಟರ್ ಆರ್ ಚಂದ್ರು ಒಂದಿನ ಕಾಲ್ ಮಾಡಿದ್ರು, ಬನ್ನಿ ಮೀಟ್ ಆಗೋಣ ಅಂತ ಹೇಳಿದ್ರು. ಆರ್ ಚಂದ್ರು ಅವರು ಆಗ್ತಾನೆ ಕಬ್ಜಾ ಚಿತ್ರ ಮಾಡಿದ್ರು. ಬಹುಶಃ ಆಕ್ಷನ್ ಚಿತ್ರ ಮಾಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ರಾಜಮೋಹನ್ ಕಥೆ ಹೇಳ್ತಾನೆ ಹೋದ್ರು. ಆ ಕಥೆ ತುಂಬಾನೇ ಇಷ್ಟ ಆಯ್ತು. ಅದರ ಬೆನ್ನಲ್ಲಿಯೇ ಒಂದು ವಿಷಯವು ಕಾಡೋಕೆ ಶುರು ಆಯ್ತು. ಈ ಕಥೆಯನ್ನ ನಾನು ಮಾಡೋಕೆ ಆಗತ್ತಾ ಅನ್ನೋ ಪ್ರಶ್ನೆನೇ ಅದಾಗಿತ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ಜರ್ಕ್ ಹೊಡೆಯೋ ವಿಷಯ ಇದೆ. ಹಾಗಾಗಿಯೇ ಇದನ್ನ ನಾನು ಮಾಡೋಕ್ಕಾಗತ್ತಾ ಅನ್ನೋ ಯೋಚನೆ ಇತ್ತು. ಫಾದರ್ ಚಿತ್ರದ ಕಥೆಯ ವಿಚಾರ ಮಿಲನಾಗೂ ಹೇಳಿದೆ. ಮನದಲ್ಲಿರೋ ಪ್ರಶ್ನೆಗಳ ಬಗ್ಗೆನೂ ಹೇಳಿದೆ. ಮಿಲನ ಅದನ್ನ ಕೇಳಿದ ಮೇಲೆ ಬೇಡ ಅಂತ ಹೇಳಿಲ್ಲ, ಮಾಡು ಚೆನ್ನಾಗಿರುತ್ತೆ ಬಿಡಬೇಡ ಅಂತಲೇ ಹೇಳಿದ್ರು ಅಂತ ಹೇಳಿದ್ದಾರೆ.
ವಿಜಯ್ ದೇವರಕೊಂಡ ಜೊತೆ ಮದುವೆ ಸುದ್ದಿಗಳ ನಡುವೆಯೂ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಸ್ನೇಹಿತೆಯರೊಂದಿಗೆ ರೋಮ್ ಪ್ರವಾಸದಲ್ಲಿದ್ದಾರೆ. ಈ ಪ್ರವಾಸದಲ್ಲಿ ಅವರು ತಮ್ಮ ಸಹೋದರ ಆನಂದ್ ದೇವರಕೊಂಡರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪ್ರವಾಸದ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದು, ಅವರ ಫ್ಯಾಷನ್ ಲುಕ್ಗಳು ಎಲ್ಲರ ಗಮನ ಸೆಳೆಯುತ್ತಿವೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಅಕ್ಟೋಬರ್ 3, 2025ರಂದು ಹೈದರಾಬಾದ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ ತಿಂಗಳುಗಳ ನಂತರ ಫೆಬ್ರವರಿ 26, 2026ರಂದು ಉದಯಪುರದ ಅರಮನೆಯಲ್ಲಿ ವಿವಾಹವಾಗಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ತಮ್ಮ ವಿವಾಹದ ವದಂತಿಗಳನ್ನು ನಾಚಿಕೆಯಿಂದ ಉಲ್ಲೇಖಿಸಿ, ನಾನು ಮದುವೆಯನ್ನ ಖಚಿತಪಡಿಸಲು ಅಥವಾ ನಿರಾಕರಿಸಲು ಇಷ್ಟಪಡೋದಿಲ್ಲ, ಅದರ ಬಗ್ಗೆ ಯಾವಾಗ ಮಾತನಾಡಬೇಕು ಅಂತ ನಾನು ಹೇಳ್ತೇನೆ ಅಂತ ಹೇಳಿದ್ರು. ರಶ್ಮಿಕಾ ಮಂದಣ್ಣ ಅವರ ಬಹುನಿರೀಕ್ಷಿತ ಚಿತ್ರಗಳು ಚಿತ್ರೀಕರಣದ ಹಂತದಲ್ಲಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ಪುಷ್ಪ 3 2027ಕ್ಕೆ, ಶಾಹಿದ್ ಕಪೂರ್ ಜೊತೆಗಿನ ಕಾಕ್ಟೈಲ್ 2 2026ಕ್ಕೆ, ಮೈಸಾ 2026ಕ್ಕೆ ಸಿನಿಮಾಗಳು ಚಿತ್ರೀಕರಣದ ಹಂತದಲ್ಲಿವೆ. ಇವು ಬಿಟ್ಟರೆ 2027ರಲ್ಲಿ ಅಲ್ಲು ಅರ್ಜುನ್ ಜೊತೆಗೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಅವರು ನಟಿಸಲಿದ್ದಾರೆ. ಆ ಚಿತ್ರಕ್ಕೆ ಸದ್ಯಕ್ಕೆ AA22 ಅಂತ ಹೆಸರಿಡಲಾಗಿದೆ. ಅತ್ತ ವಿಜಯ್ ದೇವರಕೊಂಡ ಅವರು ರೌಡಿ ಜನಾರ್ದನ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಆ ಚಿತ್ರದಲ್ಲಿ ವಿಜಯ್ ದೇವರಕೊಂಡ ಅವರಿಗೆ ಕೀರ್ತಿ ಸುರೇಶ್ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಈ ಚಿತ್ರವನ್ನು ರವಿ ಕಿರಣ್ ಕೋಲಾ ನಿರ್ದೇಶಿಸುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.